ವಾಗಿದೆ ಕನ್ನಡ ಮಾಧ್ಯಮ ಲೋಕದಲ್ಲೇ ಅಚ್ಚ ಕನ್ನಡದ ನಿರೂಪಣೆಗೆ ಅತಿ ಹೆಚ್ಚು ಹೆಸರನ್ನ ಪಡೆದಿದ್ದಂತಹ ಖ್ಯಾತ ನಿರೂಪಕಿ ಅಪರ್ಣ ವಿಧಿವಶರಾಗಿದ್ದಾರೆ. ಬಹಳ ದಿನಗಳಿಂದ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ರು ಅಪರ್ಣ ಬನಶಂಕರಿಯ ನಿವಾಸದಲ್ಲಿ ನಿಧನರಾಗಿದ್ದಾರೆ. ಹಲೋ ಇದಾ ಎರಡು ಓಕೆನಾ? ಹಲೋ ಹಲೋ ಹಲೋ. ಹಿರಿಯ ನಿರೂಪಕಿ, ಖ್ಯಾತ ಹಿರಿಯ ಮೊದಲು ನಿರೂಪಕಿ ಅದು ಬೇಕು. ತಮ್ಮ ಅಚ್ಚ ಕನ್ನಡದಲ್ಲಿ ನಿರೂಪಣೆಯನ್ನ ಮಾಡೋದ್ರ ಮೂಲಕನೇ ಇಲ್ಲಿ ಒನ್ ವೇ ಟ್ರಾಫಿಕ್ ನಡೆಯೋದು. ನಿರೂಪಕಿ ಅಂದ್ರೆ ಇಲ್ಲ, ಅಲ್ಲಿ ಮಾತಾಡ್ತಿದ್ದೀರಲ್ಲ, ನಾವು ಎಲ್ಲ ಬರ್ತೀವಿ, ಎಲ್ಲ ಸೇರ್ಕೊಂಡು ಅಲ್ಲಿ ಮಾತಾಡೋಣ. ಒಂದು ಸಾಲು ಇತ್ತು ಅಂತಹ. ಇಲ್ಲ, ನಿಮ್ಮ ಕಿವಿಗಳನ್ನ ಒಂಚೂರು ಬಾಡಿಗೆ ಕೊಡಿ, ನಾವಿಲ್ಲಿ ಒಂಚೂರು ಏನೋ ಹೇಳ್ತೀವಿ, ನಮಗೆ ತಿಳಿದಿದ್ದು ನಮ್ಮ ಅರಿವಿಗೆ ಬಂದಿದ್ದು ಅದನ್ನ ನಿಮ್ಮ ಕಣ್ಣು ಕಿವಿ ಮನಸ್ಸುಗಳಲ್ಲಿ ತುಂಬಿಸ್ಕೊಳ್ಬೇಕು ಅಂತ ಕೋರ್ತೀವಿ. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ, ನನ್ನ ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೆ ನಮಸ್ಕಾರ. ಮೊದಲನೇದಾಗಿ ನಮ್ಮ ಸುಬ್ರಹ್ಮಣ್ಯ ಮತ್ತು ಅನಘಾ ಪ್ರಸಾದ್ ಎಷ್ಟು ಸೊಗಸಾಗಿ ನಿರೂಪಣೆ ಮಾಡ್ತಿದ್ದಾರೆ. ಆ ಮೂಲಕ ಮನೆ ಮಂದಿಗೂ ಕೂಡ ಅದಕ್ಕೂ ಸರ್ ಅಲ್ಲೂ ಒಂದು ಪುಟ್ಟ ಜಿಪುಣತನ. ಅಲ್ಲಿ ಕೆಲವರು ಅವ್ರಿಗೆ ಯಾಕೆ ಚಪ್ಪಾಳೆ ತಟ್ಟಬೇಕು ಅಂತ ಅಪರ್ಣ ಅವರು ವಿಧಿವಶರಾಗಿದ್ದಾರೆ. ಕ್ಯಾನ್ಸರ್ನಿಂದ ಸಹಜವಾಗಿ ನನಗೆ ಆ ಕಡೆ ಗಮನ ಜಾಸ್ತಿ ಇತ್ತು. ಕಾರಣ ಹೇಗೆ ನಿರೂಪಣೆ ಮಾಡ್ತಾರೆ, ಏನು ಎಂಥ ತಯಾರಿ ಮಾಡಿದ್ದಾರೆ ಅನ್ನೋದು ತುಂಬ ಸಹಜವಾಗಿ ನಾನು ನನಗೆ ಇಷ್ಟ ಆಗಿದ್ದು ಅವರಿಬ್ಬರಲ್ಲಿರುವಂತಹ ತಯಾರಿಕೆ ಇದ್ದಂತಹ ತಯಾರಿಕೆ, ಅದನ್ನ ಪ್ರಸ್ತುತಪಡಿಸಬೇಕು ಅನ್ನುವ ಸಂಭ್ರಮ. ಮತ್ತೆ ವಿಶೇಷತಃ ಸುಬ್ರಹ್ಮಣ್ಯ ಅವರಲ್ಲಿ ನಾನು ಕಂಡದ್ದು, ಯಾರು ತಪ್ಪು ತಿಳಿಬಾರದು, ಇರುವ ಕಾಯಿಲೆ ಅದು. ಆದರೆ ಪರಸ್ಪರ ಮುಖಾಮುಖಿಯಾದಾಗ ಮಾಡಿಕೊಂಡು ಸಂಸ್ಕಾರಯುತ ಮನಸ್ಸಿನೊಟ್ಟಿಗೆ ಇನ್ನೊಬ್ಬರಿಗೆ ಆಗಿ ಬರುವ ಗುಣದೊಟ್ಟಿಗೆ, ಆಗು ಗೆಳೆಯ ಆಗು ನೀ ಭರವಸೆಯ ಪ್ರವಾದಿ ಅನ್ನೋದು ಕವಿ ಕೊಟ್ಟಿರುವ ಕರೆ. ಆಗಿ ಬರುವ ಗುಣವನ್ನು ನಮ್ಮದಾಗಿ